34ನೆಯ ಹೆಜ್ಜೆ ಬಂಧನದ ಹೆಜ್ಜೆ. ಪ್ರಿಯರೇ, ಯೇಸು ಆ ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರು ಕಳುಹಿಸಿದಂತಹ ಸೈನಿಕರ ಕೈಯಲ್ಲಿ ಬಂಧನಕ್ಕೊಳಗಾಗುತ್ತಾರೆ. ಪ್ರಿಯರೇ, ಪ್ರಭು ಯೇಸು ಬಂದಿಯಾದದ್ದು ನಮ್ಮ ರಕ್ಷಣೆಗಾಗಿ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. ಆದರೆ ಪ್ರಸ್ತುತ ಲೋಕದಲ್ಲಿ ಜೀವಿಸುತ್ತಿರುವಂತಹ ನಾವೆಲ್ಲರೂ ಸಹ ಒಂದಲ್ಲ ಒಂದು ವಿಧದಲ್ಲಿ ಬಂದಿಗಳಾಗಿದ್ದೇವೆ. ನಮ್ಮ ಕೆಟ್ಟ ಚಟಗಳಾಗಬಹುದು, ನಮ್ಮ ದುರ್ನಡತೆಗಳಾಗಬಹುದು, ಅಥವಾ ಇನ್ನಿತರ ದುಷ್ಕೃತ್ಯಗಳಲ್ಲಿ ನಮ್ಮನ್ನೇ ನಾವು ಬಂದಿಗಳಾಗಿಸಿಕೊಂಡಿದ್ದೇವೆ. ಒಬ್ಬನೇ ಜೀವಿಸುವಂತಹ ಜೀವನ, ನನಗೆ ಯಾರೂ ಬೇಡ ಎಂಬಂತಹ ಸ್ವಾರ್ಥದ ಜೀವನ, ಕುಡಿತ, ಧೂಮಪಾನ ಅಥವಾ ಇನ್ನಿತರ ಕೆಟ್ಟ ಚಟಗಳಲ್ಲಿ ನಮ್ಮನ್ನೇ ನಾವು ಬಂದಿಗಳಾಗಿಸಿಕೊಂಡು ನಾವು ನಮ್ಮ ಜೀವನವನ್ನು ನಾಶಗೊಳಿಸಿಕೊಳ್ಳುತ್ತಿದ್ದೇವೆ. ಪ್ರಭು ಕ್ರಿಸ್ತರು ಬಂದಿಯಾದದ್ದು ಇತರರನ್ನ ರಕ್ಷಿಸಲು ಎಂಬುದನ್ನು ಅರಿತು ನಾವು ಸಹ ನಮ್ಮ ಜೀವನದಲ್ಲಿ ಈ ರೀತಿಯಾದಂತಹ ನಿಷ್ಪ್ರಯೋಜನಕರವಾದ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಪ್ರಭು ಯೇಸುವಿಗಾಗಿ ನಾವು ಸಾಕ್ಷಿಯಾಗಿ ಜೀವಿಸಲು, ನಾವು ಪ್ರಭು ಯೇಸುವಿನ ಪ್ರೀತಿಯಲ್ಲಿ ಬಂದಿಯಾಗಿ ಜೀವಿಸಲು ಪ್ರಯತ್ನಿಸೋಣವೇ.